ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳು ಬರ್ತಾ ಇರುವಂಥದ್ದು 18 ತಿಂಗಳ ಬಾಕಿ ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ಸರ್ಕಾರ ಫೈನಲಿ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಸುಮಾರು 18 ತಿಂಗಳ DAನ ಸರ್ಕಾರಿ ನೌಕರರ ಹಕ್ಕಿನ ಒಂದು ಹಣವನ್ನು ಸರ್ಕಾರ ಹಿಡಿದಿಟ್ಟುಕೊಂಡಿರುವಂಥದ್ದು ಕೋವಿಡ್ ಟೈಮಲ್ಲಿ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಒಂದು ನೆಪದಲ್ಲಿ ಕೇಂದ್ರ ಸರ್ಕಾರ ಒಂದು ಹಣವನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಅದರ ಜೊತೆಗೇ ರಾಜ್ಯ ಸರ್ಕಾರಗಳು ಕೂಡ ಫಾಲೋ ಮಾಡ್ತಾ ಕೇಂದ್ರ ಸರ್ಕಾರ ಹಿಡಿದಿಟ್ಟುಕೊಂಡಿದೆ ಅನ್ನೋ ಒಂದು ಕಾರಣಕ್ಕೆ ರಾಜ್ಯ ಸರ್ಕಾರಗಳು ಕೂಡ ಅದೇ ಒಂದು ಹಾದಿಯನ್ನು ಅದೇ ಒಂದು ದಾರಿಯನ್ನು ತುಳಿಯುತ್ತಾ ನಾವು ಕೂಡ ಹಣವನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ ಅಂತ DA ಕಾಂಪೋನೆಂಟನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಬರೀ ಬೇಸಿಕ್ ಮತ್ತು HRA ಇನ್ನಿತರ ಕಾಂಪೋನೆಂಟ್ಸ್ಗಳನ್ನು ಮಾತ್ರ ನೀಡಲಾಗುತ್ತೆ. 18 ಮಂತ್ಸ್ DA ಏನಿದೆ ಸರ್ಕಾರ ತನ್ನ ಹತ್ತಿರ ಇಟ್ಕೊಂಡಿದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರು ತುಂಬ ದಿನಗಳಿಂದ ಬೇಡಿಕೆಯನ್ನು ಇಡ್ತಾ ಬಂದಿದ್ದಾರೆ. ನಮಗೆ ಸೇರಬೇಕಾಗಿರುವಂಥ DAನ ಸರ್ಕಾರ ತಕ್ಷಣದಿಂದಲೇ ರಿಲೀಸ್ ಮಾಡಬೇಕು. ಏನಕ್ಕಂದರೆ ಸರ್ಕಾರಿ ನೌಕರರ ಒಂದು ಸಂಬಳದ ಅವಿಭಾಜ್ಯ ಭಾಗ ಆಗಿರುವಂಥದ್ದು 18 ತಿಂಗಳ ತುಟ್ಟಿ ಭತ್ಯೆ. ಅದನ್ನು ಸರ್ಕಾರ ಡಿಲೇ ಮಾಡ್ಬೋದೇ ಹೊರತು ಅದನ್ನು ಕಂಪ್ಲೀಟಾಗಿ ಮುಟ್ಟುಗೋಲು ಹಾಕುವಂಥ ಒಂದು ಅಧಿಕೃತವಾಗಿರುವಂಥ ಒಂದು ಹಕ್ಕು ಅವರಿಗೆ ಇರೋದಿಲ್ಲ ಅನ್ನೋ ಒಂದು ವಾದವನ್ನು ಕೂಡ ಅವರು ಮಂಡಿಸ್ತಾರೆ. ಅದ್ರ ಜೊತೆಗೇ ಕೋರ್ಟ್ ಮೆಟ್ಟಲು ಕೂಡ ಹತ್ತಿರುವಂಥದ್ದು ಕೆಲವೊಂದಿಷ್ಟು ಸನ್ನಿವೇಶಗಳಲ್ಲಿ ನೀವು ನೋಡಿದ್ದೀರಾ. ಬಟ್ ಇವಾಗ ಫೈನಲಿ ಎಲೆಕ್ಷನ್ಸ್ಗಳು ಕೇಂದ್ರದಲ್ಲಿ ಬರ್ತಾ ಇರೋದರಿಂದ ಕೇಂದ್ರ ಸರ್ಕಾರ 18 ತಿಂಗಳ ತುಟ್ಟಿ ಭತ್ಯೆಯನ್ನು ರಿಲೀಸ್ ಮಾಡೋದಕ್ಕೆ ಸಂಪೂರ್ಣವಾಗಿರುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಏನಕ್ಕಂದರೆ ಸುಮಾರು 1 ಕೋಟಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಅವರ ಅವಲಂಬಿತ ಕುಟುಂಬರೆಲ್ಲರೂ ಸೇರಿ ತುಂಬ ಒಂದು ದೊಡ್ಡ ಪ್ರವರ್ಗ ಆಗ್ತಾ ಇರೋದರಿಂದಾಗಿ ಆ ಒಂದು ಪ್ರವರ್ಗಕ್ಕೆ ತಮ್ಮ ಒಂದು ಅವರ ಒಂದು ಕೆಂಗಣ್ಣಿನಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಮೋದಿಯವರು ಈ ರೀತಿಯಾದಂಥ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ಕೊಡಬೇಕಾಗಿರುವಂಥ ಅಮೌಂಟ್ ಕೂಡ ಏನಕ್ಕಂದರೆ ಸರ್ಕಾರಿ ನೌಕರರ ಒಂದು ಸಂಬಳದ ಭಾಗ ಅದು ಸರ್ಕಾರ ಫೋರ್ಸ್ಫುಲಿ ಹಿಡಿದಿಟ್ಟುಕೊಂಡಿರುವಂಥದ್ದು. ಸೊ ಅದನ್ನು ಕೂಡ ಇವಾಗ ರಿಲೀಸ್ ಮಾಡೋದಕ್ಕೆ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. ಸೊ ಕೇಂದ್ರ ಸರ್ಕಾರ ತನ್ನ ಒಂದು ಆದೇಶವನ್ನು ನೀಡಿದ ತಕ್ಷಣ ರಾಜ್ಯ ಸರ್ಕಾರವು ಕೂಡ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸುವ ಮೂಲಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡಲಿದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕೂಡ ತುಂಬ ದಿನಗಳಿಂದ CM ಸಿದ್ದರಾಮಯ್ಯನವರ ಒಂದು ಗಮನವನ್ನು ಸೆಳೆದಿದ್ದಾರೆ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ. ಸೊ ಎಲ್ಲೋ ಒಂದು ಕಡೆ ಆ ಒಂದು ವಿಷಯಕ್ಕೂ ಕೂಡ ಸಂಬಂಧಿಸಿದಂತೆ CA ಷಡಕ್ಷರಿ ಅವರು ಕಂಪ್ಲೀಟ್ ಆಗಿರುವಂಥ ಒಂದು ಪ್ರೆಷರನ್ನು ಹಾಕ್ತಾ ಇದ್ದಾರೆ. ಸೊ ಎಲ್ಲ ಒಂದು ವಿಷಯಗಳನ್ನು ನೋಡ್ತಾ ಇದ್ದರೆ ಮುಂದಿನ ಒಂದು ಕೆಲವು ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರಲಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ನಿಮಗೇನು ಅನಿಸುತ್ತೆ, ಸರ್ಕಾರ ಈ ಒಂದು ಅಮೌಂಟ್ ರಿಲೀಸ್ ಮಾಡಬೇಕಾ ಅಥವಾ ಇಲ್ಲ ಅಂತ? ಆ್ಯಂಡ್ ರಿಲೀಸ್ ಆದರೆ ಎಷ್ಟು ಅಮೌಂಟ್ ನಿಮ್ಮೊಂದು ಖಾತೆಗೆ ಬರುತ್ತೆ ಅಂತ ಕೂಡ ನಾವು ಒಂದು ಕ್ಯಾಲ್ಕುಲೇಷನ್ನ ಒಂದು ವಿಡಿಯೋದಲ್ಲಿ ಮಾಡಿದ್ದೀವಿ. ಸೊ ಆ ಒಂದು ವಿಡಿಯೋನ ಕೂಡ ನೀವು ನೋಡ್ಬೋದು. ನೀವು ಗ್ರೂಪ್ A, ಗ್ರೂಪ್ B ಮತ್ತು ಗ್ರೂಪ್ C, ಗ್ರೂಪ್ D ನೌಕರರಾಗಿದ್ದರೆ ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ನಿಮ್ಮ ಒಂದು ಬೇಸಿಕ್ ಪೇನಲ್ಲಿ ಯಾವ ರೀತಿಯಾದಂಥ ಒಂದು ಸ್ಟ್ರಕ್ಚರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ತುಟ್ಟಿ ಭತ್ಯೆ ಲಂಸಮ್ ಅಮೌಂಟ್ ಏನಿದೆ ಎಷ್ಟು ನಿಮ್ಮ ಒಂದು ಖಾತೆಗೆ ಬರಲಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಅದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ನಿಮಗೆ ಸಿಗಲಿದೆ. ಸೊ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಈಗ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.